ಮಹಿಳೆಯ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಕೊಲೆ ಮಾಡಲಾಗಿದೆ. ಕೆಆರ್ಪುರಂ ಠಾಣಾ ವ್ಯಾಪ್ತಿಯ ನಿಸರ್ಗ ಲೇಔಟ್ನಲ್ಲಿ ಆಗಿರುವಂತಹ ಘಟನೆ. ಮಹಿಳೆಯ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಕೊಲೆ ಮಾಡಲಾಗಿದೆ. ಕೆಆರ್ಪುರಂ ಠಾಣಾ ವ್ಯಾಪ್ತಿಯ ನಿಸರ್ಗ ಲೇಔಟ್ನಲ್ಲಿ ಆಗಿರುವಂತಹ ಘಟನೆ ಇದೆ. ತುಂಡು ತುಂಡಾಗಿ ದೇಹವನ್ನ ಕತ್ತರಿಸಿ ಡ್ರಮ್ನಲ್ಲಿ ಇಟ್ಟು ಪರಾರಿಯಾಗಿದ್ದಾರೆ. ಕಳೆದ 2-3 ದಿನಗಳ ಹಿಂದೆ ಆಗಿರುವಂತಹ ಘಟನೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಮೃತದೇಹದ ದುರ್ವಾಸನೆ ಕೊಂಡು ಅಲ್ಲಿರುವಂತಹ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಸ್ಥಳಕ್ಕೆ ಈಗ ಕೆಆರ್ಪುರಂ ಪೊಲೀಸರ ಜೊತೆಗೆ ಎಫ್ಎಸ್ಎಲ್ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಕೊಲೆಗೆ ನಿಖರ ಕಾರಣ ಜೊತೆಗೆ ಮೃತ ಮಹಿಳೆಯ ಗುರುತು ಕೂಡ ಪತ್ತೆ ಆಗಿಲ್ಲ. ಆ ರೀತಿಯಾಗಿ ಕೊಲೆಯಾಗಿದೆ. ಮಹಿಳೆಯ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಲಾಗಿದೆ ಅಂದ್ರೆ ಈ ರೀತಿಯಾಗಿ ವಿಕೃತ ಮನಸ್ಥಿತಿ ಇರೋರ್ನ ಏನ್ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇದೆ. ಅದು ಹಿಂದ್ಗಡೆ ಏನೇ ಆಗಿರಬಹುದು, ಆದರೆ ಮನುಷ್ಯನಿಗೆ ಮನುಷ್ಯತ್ವ ಇಲ್ಲ ಅಂತ ಹೇಳಿದಾಗ ಏನು ಹೇಳೋದು ಅಂತೇಳಿ ನೋಡಿ. ಮಹಿಳೆಯ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಸೊ ಇಬ್ಬರಿದ್ರ ಗೊತ್ತಿಲ್ಲ, ತನಿಖೆ ಆಗ್ತಾ ಇದೆ. ಕೆಆರ್ಪುರಂ ಠಾಣಾ ವ್ಯಾಪ್ತಿಯ ನಿಸರ್ಗ ಲೇಔಟ್ನಲ್ಲಿ ಆಗಿರುವಂಥ ಘಟನೆ ಇದು. ತುಂಡು ತುಂಡಾಗಿ ದೇಹವನ್ನು ಕತ್ತರಿಸಿ ಡ್ರಮ್ನಲ್ಲಿ ಇಟ್ಟು ಪರಾರಿಯಾಗಿದ್ದಾರಂತೆ. ಕಳೆದ 2-3 ದಿನಗಳ ಹಿಂದೆ ಈ ಒಂದು ಘಟನೆ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆ ಮೃತದೇಹದ ದುರ್ವಾಸನೆ ಕಂಡು ಅಲ್ಲಿರುವಂಥ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಈಗ ಸ್ಥಳಕ್ಕೆ ಕೆಆರ್ಪುರಂ ಪೊಲೀಸರ ಜೊತೆಗೆ ಎಫ್ಎಸ್ಎಲ್ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಈ ಒಂದು ಕೊಲೆಗೆ ಕಾರಣ ಏನು ಅನ್ನೋದು ಪತ್ತೆ ಹಚ್ಚಲಾಗ್ತಾ ಇದೆ. ಸೊ ಮೃತ ಮಹಿಳೆಯ ಗುರುತು ಕೂಡ ಪತ್ತೆ ಆಗಿಲ್ಲಂತೆ. ಆ ರೀತಿಯಾಗಿ ಕೊಲೆ ಆಗಿದೆ. ತುಂಡು ತುಂಡು ಕತ್ತರಿಸಿ, ಅಂದರೆ ಈ ಗುರುತು ಪತ್ತನೆ ಆಗಬಾರ್ದು ಅನ್ನುವಂಥ ಪ್ಲಾನಿಂಗನ್ನು ಮಾಡಿಕೊಂಡು ಈ ರೀತಿಯಾಗಿ ಮಾಡಲಾಗಿದೆ. ಅಂದರೆ ಆತನ ಮನಸ್ಥಿತಿ ಹೇಗಿರ್ಬೋದು ಅಂತೇಳಿ ಯೋಚನೆ ಮಾಡಿ. ಏನೇ ಇರ್ಬೋದು, ಅದು ಏನೇ ಸಮಸ್ಯೆ ಆಗಿರ್ಬೋದು, ಬಟ್ ಮನುಷ್ಯನಿಗೆ ಮನುಷ್ಯತ್ವ ಅನ್ನೋದು ಇರಬೇಕಾಗತ್ತೆ. ಗುರುತು ಪತ್ತೆ ಇಲ್ಲದ ರೀತಿಯಲ್ಲಿ ಈತನಿಗೆ ಯಾವ ರೀತಿಯಾಗಿ ಆ ಕೋಪ ಇತ್ತು ಅಂತೇಳಿ ಈಗ ಸ್ಥಳಕ್ಕೆ ಪೊಲೀಸರು ಕೂಡ ಅಲ್ಲಿ ದೌಡಾಯಿಸಿದ್ದಾರೆ. ಪರಿಶೀಲನೆಗೆ ಮುಂದಾಗ್ತಾ ಇದೆ. ಬಟ್ ಯಾವ ಕಾರಣಕ್ಕಾಗಿ ಈ ಕೊಲೆ ಆಯಿತು ಅನ್ನೋದು ತನಿಖೆ ಆಗಬೇಕಾಗತ್ತೆ. ಈಗ ಬರ್ತಾ ಇರುವಂಥ ಬ್ರೇಕಿಂಗ್ ನ್ಯೂಸ್ ಇದು. ಮಹಿಳೆಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಕೊಲೆ ಮಾಡಲಾಗಿದೆ. ಈ ಕೊಲೆ ಆಗಿದ್ದು ಅಲ್ಲಿರುವಂಥ ಅಕ್ಕಪಕ್ಕದ ಜನರಿಗೂ ಕೂಡ ಏನು ಗೊತ್ತಿಲ್ಲ. ಅಲ್ಲಿ ಅಕ್ಕಪಕ್ಕದ ಜನರಿಗೆ ಗೊತ್ತಾಗದ ರೀತಿಯಲ್ಲಿ ಇದು ಕೊಲೆ ಆಗಿದೆ. ಅದು ಯಾವ ರೀತಿಯಾಗಿ ಕೊಲೆ? ಈ ಹಿಂದೆ ಡೆಲ್ಲಿಯಲ್ಲಿ ಒಂದು ಕೊಲೆ ಆಯ್ತಲ್ಲ, ತನ್ನ ಪ್ರೇಯಸಿಯನ್ನು ಕತ್ತರಿಸಿ ಆತ ಫ್ರಿಜ್ಜಲ್ಲಿ ಇಟ್ಟಿದ್ದ. ಆ ರೀತಿಯ ಕೊಲೆ ಇದು. ಅಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ರು, ಇಲ್ಲಿ ಡ್ರಮ್ಮಲ್ಲಿ ಇಟ್ಟಿದ್ದಾನೆ. ಸೊ ಮಹಿಳೆಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಈತ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಬಟ್ ಈ ಕೊಲೆಯ ಹಿಂದೆ ಯಾರ ಕೈವಾಡ ಇದೆ, ಯಾಕೆ ಕೊಲೆ ಆಯಿತು, ಏನು ಎತ್ತ, ಯಾವಾಗ ಆಯಿತು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ. ತನಿಖೆಯನ್ನು ಮಾಡೋದಕ್ಕೆ ಆ ಸ್ಥಳಕ್ಕೆ ಈಗ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಪರಿಶೀಲನೆಗೆ ಮುಂದಾಗ್ತಾ ಇರುವಂಥದ್ದು ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಳೆದ 2-3 ದಿನಗಳ ಹಿಂದೆ ಈ ಒಂದು ಘಟನೆ ಆಗಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದು ಗೊತ್ತಾಗ್ತಿರ್ಲಿಲ್ಲ. ಹೇಗೆ ಗೊತ್ತಾಯಿತು ಅಂತಂದರೆ, ಅದು ದುರ್ವಾಸನೆ ಸ್ಮೆಲ್ ಬರುವಂಥ ಹಿನ್ನೆಲೆಯಲ್ಲಿ ಜನ ನೋಡಿದ ತಕ್ಷಣ ಅಲ್ಲಿ ಶಾಕ್ಗೆ ಒಳಗಾಗ್ತಾರೆ. ಅಲ್ಲಿ ಯಾರೂ ಮುಟ್ಟೋದಿಲ್ಲ, ಏನು ಎತ್ತ ಅಂತೇಳಿ ಅದು ಗೊತ್ತಾಗ್ಬಿಡುತ್ತೆ. ತಕ್ಷಣ ಪೊಲೀಸರಿಗೆ ಕರೆ ಮಾಡಲಾಗತ್ತೆ. ಪೊಲೀಸರಿಗೆ ಕರೆ ಮಾಡಿ ಅಲ್ಲಿ ತಕ್ಷಣ ಪೊಲೀಸರು ಕೂಡ ಈಗ ದೌಡಾಯಿಸಿದ್ದಾರೆ. ಆ ಸ್ಥಳಕ್ಕೆ ಪೊಲೀಸರು ಕೂಡ ಬಂದಿದ್ದಾರೆ. ಪೊಲೀಸರು ಜೊತೆಗೆ ಎಫ್ಎಸ್ಎಲ್ ಅಧಿಕಾರಿಗಳ ತಂಡ ಅಲ್ಲಿ ಬಂದಿರುವಂಥದ್ದು. ಸೊ ಅಲ್ಲಿ ಭೇಟಿಯನ್ನು ಕೊಟ್ಟು ಈ ಕೊಲೆಗೆ ನಿಖರ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಮೃತ ಮಹಿಳೆಯ ಗುರುತು ಪತ್ತೆ ಆಗದೇ ಇರುವಂಥ ರೀತಿಯಲ್ಲಿ ಕೊಲೆ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.